ನಮ್ಮ ಮಕ್ಕಳು ಮರಿಗೆಲ್ಲ ಅದರಲ್ಲೇ ಒಂದು ಜೀವನ ಮಾಡ್ತಾರೆ. ಈಗ ಏಕಾಏಕಿ ಬಂದು ದೇವಸ್ಥಾನ ಒಡೆಯೋದಾಗಿ ಇವಾಗ ಅಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡೋದಾಗಿ ಗ್ಯಾಸ್ ಕಟ್ತಾ ಇದ್ದಾರೆ. ಅದನ್ನು ಮಾಡ್ಕೊಳ್ಬಾರ್ದು. ನಮ್ಗೆ ಏನೈತೆ ನಮಗೆ ಕಟ್ಕೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಅದರಲ್ಲೇ ಜೀವನ ಮಾಡ್ತಾ ಇರೋದಿಲ್ಲ. ಬಿಟ್ಟರೆ ಯಾವುದೂ ಇಲ್ಲ. ಈಗ ಬಂದು ಏಕಾಏಕಿ ದುಡ್ಡಿರೋರು ಬಂದು ಕಟ್ಬಿಟ್ರೆ ನಮ್ಮ ಬಡವ್ರು ಏನು ಬಿಡ್ತಾರೆ? ನಮ್ಗೆ ದುಡ್ಡು ಆಗಿದ್ರೆ ಬೇರೆ ಮಾಡೋಕ್ಕಾಗಲ್ಲ. ನನಗೆ ಭಾರ ಎತ್ತಕ್ಕೂ ಆಗಲ್ಲ. ಆಪರೇಷನ್ ಆಗಿಬಿಟ್ಟೈತೆ. ನಾನು ಇರೋವರೆಗೆ ತರಕಾರಿ ವ್ಯಾಪಾರ ಮಾಡ್ಕೊಂಡೆ ಜೀವನ ಮಾಡೋದು. ನಮ್ಮ ಮಕ್ಕಳ ಕಾಲದಿಂದ ನಾವು ತರಕಾರಿ ವ್ಯಾಪಾರ ಮಾಡಿದವರು ಈಗ ನಮ್ಮನ್ನು ತಪ್ಪಿಕೊಂಡು ಹಾಸ್ಕೊಂಡು ಹೋಗ್ಬಿಟ್ರೆ ನಾವೇನು ಹೊಟ್ಟೆ ಉರಿಯೋಣ? ನಾವೇನು ತಿನ್ನೋಣ? ಮಾಡಿದ್ರೆ ನಮ್ಮ ಚರಂಡಿ ಮೇಲೆ ಇರೋಕ್ಕೂ ನಮ್ಗೆ ನೆಮ್ಮದಿ ಕೊಡ್ತಾ ಇಲ್ವಲ್ಲ. ನಾವೇನಾದ್ರು ಏನೋ ತಗೊಂಡೇ ಇರ್ತಾರೆ. ನಮ್ಮಂಥ ಬಡಪಾಯಿಗಳು ಏನು ಮಾಡೋಣ? ಅಲ್ಲಿ ಕಾಂಟ್ಯಾಕ್ಟ್ ಸರ್ಕಲ್ ಇಂದ ಇಲ್ಲಿವರೆಗೂ ಟೋಟಲ್ ಮೈನ್ ರೋಡ್ ಅಲ್ಲಿ ರೋಡ್ ಮೇಲ್ಗಡೆ ಮಾರ್ಕೆಟ್ ಹೋದ್ರು ನಾವು ಅಲ್ಲೇ ಇದ್ದೀವಿ. ಅಲ್ಲಿ ಚಪ್ಪಲಲ್ಲಿ ಕೊಟ್ಟಿದ್ದಾರೆ ಮೇಡಮ್. ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ಮೇಡಮ್. ಈಗ ಅಲ್ಲಿ ಮೇಡಮ್ ದೇವಸ್ಥಾನ ಮಾತ್ರ ಉಳಿಸ್ಕೊಡಿ. 5 ನಿಮಿಷ ಇದೆ, 5 ನಿಮಿಷ ಮೇಡಮ್. ಅಲ್ಲಿ ವೆಂಡಿಂಗ್ ಝೋನ್ ಅಂತ ಮಾಡಿದ್ದಾರೆ ಮೇಡಮ್. ಅಲ್ಲಿ ವೆಂಡಿಂಗ್ ಝೋನ್ ಮಾಡಿದ್ದಾರೆ. ಅಲ್ಲಿ 80 ಜನಕ್ಕೆ ಅಷ್ಟೇ ಆಗುತ್ತೆ. ಅದು 6 ಅಡಿ ಮತ್ತು 5 ಅಡಿ ಒಂದು ಅಂಗಡಿ ಕೊಟ್ಟಿದ್ದಾರೆ. ಈಗ ನೋಡಿ ಮೇನ್ ಫುಲ್ ಎಲ್ಲ ಸೇರಿಸಿರೋಂಗೆ ಸಭೆ ಪ್ರಕಾರ 350ದಿಂದ 380 ಜನ ಇದ್ದಾರೆ ಮೇಡಮ್ ಟೋಟಲು. ಎಲ್ರಿಗೂ ಒಂದೇ ಕಡೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ನಮಗೆ ಅದನ್ನ ಫಸ್ಟ್ ನಿಲ್ಲಿಸಿ ಮೇಡಮ್, ಕೆಲಸ ಮಾಡಿಸೋದು ನಿಲ್ಲಿಸಿ. ಅಲ್ಲ ಮೇಡಮ್,